ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಭೋಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸಾಕಷ್ಟು ಆಕ್ರೋಶದ ನಂತರ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ರೀತಿಯಲ್ಲಿ ಆಕ್ರೋಶವೇ ಹೊರಬಿದ್ದಿತ್ತು. ಈ ರಾಘವೇಂದ್ರ ಭಟ್ ಅನ್ನುವಂತಹ ವ್ಯಕ್ತಿಯನ್ನ ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮ ತಂಡಕ್ಕೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದರ ಬಗ್ಗೆ ಈಗ ಎಚ್ಚೆತ್ತುಕೊಂಡಿರುವಂತಹ ಡಿ.ಕೆ. ಸರ್ಕಾರ, ರಾಜ್ಯ ಸರ್ಕಾರ ಆ ಆದೇಶವನ್ನ, ಆ ನೇಮಕಾತಿಯನ್ನ ಅಮಾನತ್ತಿನಲ್ಲಿಟ್ಟಿದೆ. ಕಂಪ್ಲೀಟ್ ಆಗಿ ತೆಗೆದು ಬಿಸಾಕಿದೆ ಅನ್ನೋದಕ್ಕಿಂತ ಅಮಾನತ್ತಿನಲ್ಲಿಟ್ಟಿದೆ. ಬಟ್ ಅದು ತೆಗೆದು ಬಿಸಾಕದಂಗೆನೆ ಮತ್ತೆ ಅವರನ್ನ ವಾಪಸ್ ತಗೊಂಡ್ರೆ ಅದು ದೊಡ್ಡ ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಹಾಗಾಗಿ ಅಮಾನತ್ತಿನಲ್ಲಿಟ್ಟಿದ್ದಾರೆ ಅಂತ ಪತ್ರ ಇದ್ರೂ ಸಹ ಕಿತ್ತು ಬಿಸಾಕಿದ್ದಾರೆ. ಯಾರು? ಈ ಫಟಿಂಗ ಅಂಡೆಪಿರ್ಕೆ ಭಟ್ಟನನ್ನ ಕಿತ್ತು ಬಿಸಾಕಿದ್ದಾರೆ ಡಿ.ಕೆ. ಶಿವಕುಮಾರ್ ಸರ್ಕಾರ. ಸೊ ಏನಿದು ಘಟನೆ ಮತ್ತೆ ನೆನಪಿಸುವ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈ ಹಿಂದೆನೆ ನಾನು ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ ಕಳೆದ ವಾರ. ಆತನ ನೇಮಕ ಆದ ತಕ್ಷಣನೇ ಆಗ ಆತನ ನೇಮಕವನ್ನ ನಾವೆಲ್ಲರೂ ಸಹ ಮಾಧ್ಯಮ ಸಲಹೆಗಾರ ಅನ್ಕೊಂಡಿದ್ವಿ. ಕಾರ್ಯದರ್ಶಿಯಂತೆ ಯಾವುದೋ ಒಂದು ಮುಖ್ಯವಾದ ಹುದ್ದೆ, ಅದು ಮುಖ್ಯಮಂತ್ರಿಯ ಪಾಳಯದಲ್ಲಿರುವಂತಹ ಹುದ್ದೆ. ಹಾಗಾಗಿ ಅಂತಹ ಹುದ್ದೆಗೆ ಇಂತಹ ನೀಚ ಮನಸ್ಥಿತಿಯ ಕೋಮುವಾದಿಗಳನ್ನ ನೇಮಿಸಿಕೊಂಡ್ರೆ ಕಾಂಗ್ರೆಸ್ ಪಕ್ಷ ಅದು ಹೇಳಿಕೊಳ್ಳುವ ಸಿದ್ಧಾಂತಕ್ಕೂ ನಡೆದುಕೊಳ್ಳುವ ರೀತಿಗೂ ಅಜಗಜಾಂತರ ಇರುತ್ತೆ ಅಂತ ಸ್ಪಷ್ಟವಾಗಿ ಕಂಡು ಬರುತ್ತೆ. ಹಾಗಾಗಿ ಅದು ದೊಡ್ಡ ಸುದ್ದಿಯಾಗಿತ್ತು. ಸೊ ಅದನ್ನ ಮತ್ತೆ ವಿವರಿಸುವಂತಹ ಮತ್ತು ಈಗ ಅವನನ್ನ ಕಿತ್ತು ಬಿಸಾಕಿದಾರಲ್ಲ ಆ ಮತಾಂಧನನ್ನ, ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ಜುಲೈ 8ನೇ ತಾರೀಕು ಮುಖ್ಯಮಂತ್ರಿಗಳ ಮಾಧ್ಯಮ ತಂಡಕ್ಕೆ 3 ಜನರ ನೇಮಕ ಆಗತ್ತೆ. 3 ಕಾರ್ಯದರ್ಶಿಗಳನ್ನ ನೇಮಕ ಮಾಡ್ತಾರೆ, ಮಾಧ್ಯಮ ಕಾರ್ಯದರ್ಶಿಗಳು ಅಂತ. ಮೊದಲನೇದು ಟಿ.ತ್ಯಾಗರಾಜ್ ಅನ್ನುವರು ಮಾಧ್ಯಮ ಕಾರ್ಯದರ್ಶಿ 1. ಆ ನಂತರ 2ನೇ ಕಾರ್ಯದರ್ಶಿಯಾಗಿ ಆರ್.ಜಯಪ್ರಕಾಶ್ ಅನ್ನುವವರನ್ನ ಆಯ್ಕೆ ಮಾಡ್ತಾರೆ. 3ನೇ ಕಾರ್ಯದರ್ಶಿಯಾಗಿ ಈ ರಾಘವೇಂದ್ರ ಭಟ್ ಅನ್ನುವಂತಹ ಧರ್ಮಾಂಧತೆಯಲ್ಲಿ ಮುಳುಗಿ ಹೋಗಿರುವ ಕೋಮುವಾದಿ ಮನಸ್ಥಿತಿಯ ಒಬ್ಬ ನೀಚನನ್ನ ಆ ಸ್ಥಾನಕ್ಕೆ ತುಂಬುತ್ತಾರೆ. ಇಲ್ಲಿ ಅವನನ್ನ ಆಯ್ಕೆ ಮಾಡಿದ ಅಥವಾ ಸಜೆಸ್ಟ್ ಮಾಡಿದ ಒಳಗೆ ಇರುವಂತಹ ಆ ಸಂಘಿ ಯಾರು ಅನ್ನೋದನ್ನ ಮುಖ್ಯಮಂತ್ರಿ ಕಚೇರಿ ಕಂಡು ಹಿಡಿದು ಅವನಿಗೆ ಸರಿಯಾದ ಶಾಸ್ತಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇದರಿಂದ ಒಂದು ಗೊತ್ತಾಗೋದೇನು ಅಂದ್ರೆ ಮುಖ್ಯಮಂತ್ರಿಗಳ ಪಾಳಯದಲ್ಲೇ ಕಟ್ಟರ್ ಸಂಘಿಗಳು ಇದ್ದಾರೆ. ಆ ಸಂಘಿಗಳೇ ಮುಖ್ಯಮಂತ್ರಿಗಳನ್ನೂ ಯಾಮಾರಿಸಿ, ಡಿ.ಕೆ. ಶಿವಕುಮಾರ್ ಅವರನ್ನೂ ಯಾಮಾರಿಸಿ, ಅವರಿಗೆ ಗೊತ್ತಿಲ್ಲದಂತೆ ಅವರದೇ ತಂಡಕ್ಕೆ ಧರ್ಮಾಂಧನೊಬ್ಬನನ್ನ ನುಗ್ಗಿಸುವ ಪ್ರಯತ್ನ, ಒಬ್ಬ ಸಂಘಿಯನ್ನ, ಅತ್ಯಂತ ನೀಚತನದಲ್ಲಿ ಯೋಚನೆ ಮಾಡುವ ಸಂಘಿಯನ್ನ ಆ ಸ್ಥಾನದಲ್ಲಿ ಕೂರಿಸುವ ಯತ್ನವನ್ನ ಮುಖ್ಯಮಂತ್ರಿಗಳ ಪಾಳಯದಲ್ಲಿರುವ ವ್ಯಕ್ತಿಗಳೇ ಮಾಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಹೋಗುತ್ತೆ. ಏನು ಈ ವ್ಯಕ್ತಿಯನ್ನ ಯಾಕೆ ವಿರೋಧಿಸಿದ್ದು, ಇನ್ಕ್ಲೂಡಿಂಗ್ ಮೀ? ನಾವು ವಿರೋಧಿಸಿದ್ದು ಆತನ ಕಾಂಗ್ರೆಸ್ ವಿರೋಧಿ ನಿಲುವಿಗಾಗಿ ಅಲ್ಲ. ಕಾಂಗ್ರೆಸ್ ವಿರೋಧಿ ನಿಲುವು ಬೇರೆ. ಅದು ಎಲ್ಲ ಪತ್ರಕರ್ತರಿಗೂ, ನಾಗರಿಕರಿಗೂ ಎಲ್ರಿಗೂ ಹಕ್ಕಿದೆ. ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಅದರ ಸಿದ್ಧಾಂತವನ್ನ ಟೀಕೆ ಮಾಡಬಹುದು, ಅದರ ವಿರುದ್ಧ ಮಾತಾಡಬಹುದು. ಆದರೆ ನೀವು ಬೆಂಬಲಿಸುವ ರಾಜಕೀಯ ಪಕ್ಷ ಅಥವಾ ಗೂಂಡಾ ಪಡೆಗಳೇನಿದಾವೆ ಅವು ದೇಶಕ್ಕೆ ಮಾರಕ ಆಗಿರುವಂತಹವಾಗಿದ್ರೆ ಅದನ್ನ ನಾವು ವಿರೋಧಿಸ್ತೀವಿ. ಅಂತಹ ದೇಶಕ್ಕೆ ಮಾರಕ ಆಗಿರುವಂತಹ ಅನ್ರಿಜಿಸ್ಟರ್ಡ್ ಗೂಂಡಾ ಗುಂಪುಗಳನ್ನ ಸಪೋರ್ಟ್ ಮಾಡುವಂತಹ ಈ ರಾಘವೇಂದ್ರ ಭಟ್ ಅನ್ನುವವನು ದಿನ ಬೆಳಗಾದ್ರೆ ಬಿಜೆಪಿಗೆ ಬಕೆಟ್ ಹಿಡ್ಕೊಂಡು, RSSಗೆ ಚಮಚಗಿರಿ ಮಾಡಿಕೊಂಡು ಈ ದೇಶದಲ್ಲಿ ಕೋಮುವಾದವನ್ನ ಬಿತ್ತುವಂತಹ, ಹಿಂದೂ ಮುಸ್ಲಿಂ ಆಟವನ್ನ ಆಡುವಂತಹ ನೀಚತನದಲ್ಲಿ ಮುಳುಗಿದ್ದ. ಇದು ನಮ್ಮಂತವರ ಸಿಟ್ಟಿಗೆ ಕಾರಣ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರೇ ತಿರುಗಿ ಬಿದ್ರು ಇವನ ನೇಮಕಾತಿಯ ವಿಚಾರದಲ್ಲಿ. ಕಾಂಗ್ರೆಸ್ ಅಭಿಮಾನಿಗಳು, ಕಾಂಗ್ರೆಸ್ ಬೆಂಬಲಿಗರು ಅವರು ಸಹ ಚೀತು ಅಂತ ಉಗಿಯೋದಕ್ಕೆ ಶುರು ಮಾಡಿದ್ರು, ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಅಂದ್ರೆ ಕಾಂಗ್ರೆಸ್ಸಿನಲ್ಲಿ ಅತ್ಯುನ್ನತ ನಾಯಕ ಅಂತ ಕರೆಯಲ್ಪಡುವಂತಹ ಅಥವಾ ಎಲ್ಲರೂ ಒಪ್ಪಿಕೊಂಡಿರುವಂತಹ, ಕಾಂಗ್ರೆಸ್ ಪಕ್ಷದಲ್ಲಿ ಒಪ್ಪಿಕೊಂಡಿರುವಂತಹ ರಾಹುಲ್ ಗಾಂಧಿಯ ಬಗ್ಗೆ ಇವನ
ಟೀಕೆಗಳಿದಾವಲ್ಲ ಅವು ಅತ್ಯಂತ ಕೆಟ್ಟ ಕೊಳಕ ರೀತಿಯಲ್ಲಿ ಇರ್ತಿದ್ವು. ಅತ್ಯಂತ ಕೆಟ್ಟ ಕೊಳಕ ರೀತಿಯಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಈತ ರಾಹುಲ್ ಗಾಂಧಿಯನ್ನ ಟೀಕೆ ಮಾಡ್ತಾ ಇದ್ದ. ರಾಹುಲ್ ಗಾಂಧಿಯನ್ನ ಫಟಿಂಗ ಅಂತ ಕರೆದಿದ್ದ. ರಾಹುಲ್ ಗಾಂಧಿಯನ್ನ ಅಂಡೆ ಪಿರ್ಕೆ ಅಂತ ಕರೆದಿದ್ದ. ಇನ್ನು ಸಾಕಷ್ಟು ವಿಚಾರಗಳು ನಾಲಾಯಕ್ಕಿಂದ ಹಿಡಿದು ಪ್ರತಿಯೊಂದು ರೀತಿಯಲ್ಲೂ ಸಹ ರಾಹುಲ್ ಗಾಂಧಿಯನ್ನ ಕೆಟ್ಟದಾಗಿ ಬಿಂಬಿಸೋದಕ್ಕೆ ಪ್ರತಿಯೊಂದು ಸಂದರ್ಭವನ್ನು ಬಳಸ್ಕೊಳ್ತಿದ್ದ. ಪ್ರತಿಯೊಂದು ಸಂದರ್ಭವನ್ನು ಬಳಸ್ಕೊಳ್ತಿದ್ದ. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಆಗಿರಬಹುದು, ಸಿದ್ದರಾಮಯ್ಯ ಇರಬಹುದು, ಸ್ವತಃ ಡಿ ಕೆ ಶಿವಕುಮಾರ್ ಇರಬಹುದು, ಅವರ ವಿಚಾರದಲ್ಲಿಯೂ ಸಹ ದಿನ ಬೆಳಗಾದ್ರೆ ಕೆಟ್ಟ ಕೊಳಕ ರೀತಿಯಲ್ಲಿ ವ್ಯಂಗ್ಯ ಮಾಡೋದು, ಕಿಂಡಲ್ ಮಾಡೋದು, ಅವರ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವಂತಹ ಪ್ರಯತ್ನ ಮಾಡೋದು ಎಲ್ಲವನ್ನೂ ಮಾಡ್ತಿದ್ದ. ಇಷ್ಟು ಮಾಡ್ತಿದ್ದವನನ್ನ ಅದೇ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಕಾರ್ಯದರ್ಶಿಯಾಗಿ ನೇಮಕಾತಿ ಮಾಡಿಕೊಳ್ತಾರೆ ಅಂದ್ರೆ ಆ ಸರ್ಕಾರಕ್ಕೆ ಮೊದಲು ಮಾನವೀಯತೆ ಪ್ಲಸ್ ಮಾನ ಮರ್ಯಾದೆ ಇದೆಯಾ ಅನ್ನೋ ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಈ ಹಿಂದೆನೆ ಸಿದ್ದರಾಮಯ್ಯನವರು ಆ ವಿಷಭಟ್ಟ ವಿಶ್ವೇಶ್ವರ ಭಟ್ಟ ಅನ್ನುವಂತಹ ಧರ್ಮಾಂಧತೆಯಲ್ಲಿ ಮುಳುಗಿ ಹೋಗಿರುವಂತಹ ನೀಚ ಮನುವಾದಿಯನ್ನ ಮಾಧ್ಯಮ ವಿಚಾರದಲ್ಲಿ ಸಲಹೆ ಪಡ್ಕೊಳ್ಳೋದಕ್ಕೆ ಅವನನ್ನ ಹತ್ತಿರದಲ್ಲಿ ಇಟ್ಕೊಂಡಿದ್ರು ಅನ್ನೋ ವಿಚಾರದಲ್ಲಿ ಏನೇ ಸಿದ್ದರಾಮಯ್ಯನವರೇ ತಪ್ಪು ಮಾಡಿದ್ರು ಸಿದ್ದರಾಮಯ್ಯ. ಈಗ ಡಿ ಕೆ ಶಿವಕುಮಾರ್ ಪಾಳೆಯದಲ್ಲಿ ಅಥವಾ ತಂಡದಲ್ಲಿ ಇಂಥವನನ್ನ ಸೇರಿಸ್ಕೊಳ್ತಾನೆ ಅಂದ್ರೆ, ಇಂಥವನು ಹೋಗಿ ಸೇರ್ಕೊಳ್ತಾನೆ ಅಂದ್ರೆ ಅದರ ಅರ್ಥ ಏನು? ಎರಡು ರೀತಿಯಲ್ಲಿ ಅದನ್ನ ನಾವು ನೋಡ್ಬೇಕಾಗತ್ತೆ. ಒಂದು, ಸಮಾಜವಾದಿ ಅಂತ ಹೇಳ್ಕೊಂಡು ಓಡಾಡುವಂತಹ ಸಿದ್ದರಾಮಯ್ಯಗೆ ಸ್ವಲ್ಪ ಆದರೂ ತಾನು ಸಮಾಜವಾದಿ ಅನ್ನುವ ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಲ್ತೀನಿ ಅನ್ನುವಂತಹ ಮನಸ್ಥಿತಿ ಇದ್ದಿದ್ರೆ ವಿಶ್ವೇಶ್ವರ ಭಟ್ ಅನ್ನುವಂಥವನ ನೆರಳನ್ನು ಹತ್ರ ಸೇರಿಸ್ತಿರ್ಲಿಲ್ಲ. ಆದ್ರೂ ಹತ್ರ ಸೇರಿಸ್ಕೊಳ್ಳೋದು ಅಂದ್ರೆ ಇವರಿಗೆಲ್ಲ ಏನು ತೆವಲು, ಸಿದ್ದರಾಮಯ್ಯಗಾಗ್ಲಿ ಡಿ ಕೆ ಶಿವಕುಮಾರ್ಗಾಗ್ಲಿ ಅಥವಾ ಬೇರೆ ಯಾವುದೇ ಕಾಂಗ್ರೆಸ್ಸಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಬ್ರಾಹ್ಮಣರೇ ಬೇಕು ಅನ್ನುವಂತಹ ತೆವಲು ಯಾಕೆ? ಅದು ಮೊದಲನೇ ಪ್ರಶ್ನೆ. ಆ ಬ್ರಾಹ್ಮಣರು ಸಂಘಿಗಳಾಗಿರ್ಬೇಕು, ಅಂಥವ್ರ ಸಹವಾಸ ಇವ್ರಿಗೆ ಯಾಕೆ? ಇವರು ದಿನ ಬೆಳಗಾದ್ರೆ ಅವರ ವಿರುದ್ಧ ನಾವಿದೀವಿ, ನಮಗೆ ಓಟ್ ಹಾಕಿ ಅಂತ ಕೇಳ್ಕೊಂಡು ಓಡಾಡ್ತಾರೆ. ನಾವು RSS ವಿರುದ್ಧ, ನಾವು ಧರ್ಮಾಂಧರ ವಿರುದ್ಧ, ನಾವು ಕೋಮುವಾದಿಗಳ ವಿರುದ್ಧ, ನಾವು ಮನುವಾದಿಗಳ ವಿರುದ್ಧ ಅಂತ ಪುಂಖಾನುಪುಂಖವಾಗಿ ಭಾಷಣಗಳನ್ನ ಬಿಗಿತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಆದ್ರೆ ಅಕ್ಕಪಕ್ಕ ಅವರೇ ಇರಬೇಕು, ಕೋಮುವಾದಿಗಳೇ ಇರಬೇಕು, ಅದು ಬ್ರಾಹ್ಮಣರೇ ಆಗಿರ್ಬೇಕು, ವಿಶ್ವೇಶ್ವರ ಭಟ್ಟನೇ ಆಗಿರ್ಬೇಕು, ಈ ರಾಘವೇಂದ್ರ ಭಟ್ಟನೇ ಆಗಿರ್ಬೇಕು. ಯಾಕೆ? ಅದಕ್ಕೆ ಮಾತ್ರ ಉತ್ತರಗಳು ಇರಲ್ಲ ಅವರ ಹತ್ರ. ಸೊ ಹಾಗೂ ಹೀಗೂ ಇವನ ಹೆಸರು ಯಾವಾಗ ಆ ನೇಮಕಾತಿ ಪಟ್ಟಿಯಲ್ಲಿ ಇದೆ ಅಂತ ಗೊತ್ತಾಯ್ತು, ಎಲ್ಲ ಕಡೆಯಿಂದ ವಿರೋಧಗಳು ಬಂದ ತಕ್ಷಣನೇ ನಾನು ಸಹ ವಿರೋಧ ಮಾಡಿ ವಿಡಿಯೋ ಮಾಡಿದ್ದೆ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ಮಾಡಿದ್ರು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಮಾಡಿದ್ರು. ಎಲ್ಲ ರೀತಿಯಲ್ಲೂ ಸಹ ಇತ್ತು. ಆದರೆ 4 ದಿನ ಕಳೆದರೂ ಸಹ ಮುಖ್ಯಮಂತ್ರಿ ಕಚೇರಿಯಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿರಲಿಲ್ಲ. ಮುಖ್ಯಮಂತ್ರಿಗಳಿಂದಲೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈಗ ನಿನ್ನೆ ಆದೇಶ ಬಂದಿದೆ, ಇವನ ನೇಮಕಾತಿಯನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಅದು ನೋಡಿ ಪದ ಬಳಕೆ ಹೇಗಿದೆ, ಸಸ್ಪೆನ್ಷನ್ ಅಲ್ಲಿ ಇಟ್ಟಿರೋದು, ನಿಲಂಬಿತಗೊಳಿಸಲಾಗಿದೆ, ವಜಾ ಮಾಡಲಾಗಿದೆ ಅಲ್ಲ, ಅಥವಾ ಕಿತ್ತು ಬಿಸಾಕಿದೀವಿ ಅನ್ನುವಂಥದ್ದಲ್ಲ, ಅಥವಾ ಅದನ್ನ ರದ್ದು ಮಾಡಿದೀವಿ ಅಂತಲ್ಲ, ನಿಲಂಬಿತ ಅಂತೆ. ಆದರೆ ಅದನ್ನ ನಾವು ಕಿತ್ತು ಬಿಸಾಕಿರೋದಂತಲೇ ಪರಿಗಣಿಸ್ಬೇಕಾಗತ್ತೆ. ಯಾಕಂದ್ರೆ ಇವನನ್ನ ಮತ್ತೆ ತಗೊಂಡ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೂರು ಮಾನ ಮರ್ಯಾದೆ ಇಲ್ಲ ಅನ್ನೋದು ಜಗಜ್ಜಾಹೀರಾಗ್ಬಿಡುತ್ತೆ. ಅಷ್ಟು ರಿಸ್ಕ್ ಅಂತೂ ಕಾಂಗ್ರೆಸ್ ತಗೊಳ್ಳಲ್ಲ. ಇದು ಕಾಂಗ್ರೆಸ್ ಪಕ್ಷ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರ ಮನಸ್ಥಿತಿಗಳು ಅಥವಾ ಇವರ ನಡವಳಿಕೆಗಳಲ್ಲಿರುವ ಕೊರತೆ. ಆದ್ರೆ ಇನ್ನು ಈ ರಾಘವೇಂದ್ರ ಭಟ್ಟ, ಇವನಿಗೆ ಮಾನ ಮರ್ಯಾದೆ ಅನ್ನೋದಿಲ್ವಾ? ದಿನ ಬೆಳಗಾದ್ರೆ ಯಾರ ವಿರುದ್ಧ ಮಾತಾಡ್ತಿದ್ನೋ ಅವರು ಕರೆದು ಒಂದು ಸ್ಥಾನ ಕೊಟ್ಟ ತಕ್ಷಣ ಹೊಲ್ಲುಗಿಂಚಿಕೊಂಡು ಕಾಸು ಬರುತ್ತೆ ಅಂತ ಸೈಲೆಂಟ್ ಆಗಿ ಕೂತಿದ್ನಲ್ಲ, ಇವನೇ ಹೇಳ್ಬೇಕಾಗಿತ್ತು, ಐ ರಿಜೆಕ್ಟ್ ದಿಸ್ ಆಫರ್. ನನಗೆ ಸೈದ್ಧಾಂತಿಕವಾಗಿ ಈ ಸರ್ಕಾರ, ಈ ಪಕ್ಷಕ್ಕೆ ನಾನು ಹೊಂದಿ ಬರೋದಿಲ್ಲ, ಹಾಗಾಗಿ ನಾನು ಈ ಒಂದು ನನ್ನ ಆಯ್ಕೆಯನ್ನ ನಾನೇ ತಿರಸ್ಕರಿಸ್ತಾ ಇದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಈ ದೇಶಕ್ಕೆ ಮೊಘಲರು ಬಂದಾಗ, ಮುಸ್ಲಿಂ ದೊರೆಗಳು ಆಳ್ತಾ ಇದ್ದಾಗ, ಬ್ರಿಟಿಷರು ಬಂದಾಗ
ಪೋರ್ಚುಗೀಸರು ಬಂದಾಗ, ಫ್ರೆಂಚರು ಬಂದಾಗ, ಯಾರು ಬಂದ್ರು ಮೊದಲು ಅರ್ಜಿ ಹಿಡ್ಕೊಂಡು ನಿಂತ್ಕೊಳ್ತಿದ್ದು, ಸ್ವಾಮಿ ನಮ್ಗೆ ಕೆಲಸ ಕೊಡಿ, ನಾವು ಮಾತ್ರನೇ ಈ ಸಮಾಜದಲ್ಲಿ ವಿದ್ಯಾವಂತರು, ಬೇರೆ ಯಾರಿಗೂ ವಿದ್ಯೆ ಕಲಿಯೋದಕ್ಕೆ ನಾವು ಬಿಟ್ಟಿಲ್ಲ, ನಾವೇ ವಿದ್ಯಾವಂತರು, ಹಾಗಾಗಿ ನಾವೇ ಬುದ್ಧಿವಂತರು, ನಮಗೆ ನೌಕರಿ ಕೊಡಿ, ನೀವು ಯಾರಾಗಿದ್ರು ಸರಿ, ನೀವು ಮುಸ್ಲಿಮರಾಗಿದ್ರು ಸರಿ, ಕ್ರೈಸ್ತರಾಗಿದ್ರು ಸರಿ, ನಮಗೆ ನೌಕರಿ ಕೊಡಿ, ನಮಗೆ ಕಾಸು ಮುಖ್ಯ, ನಾವು ನಿಮ್ಮ ಗುಲಾಮಗಿರಿ ಬೇಕಾದ್ರೆ ಮಾಡ್ತೀವಿ, ನಿಮ್ಮ ನೌಕರರಾಗಿರ್ತೀವಿ, ನಿಮ್ಮ ಚಮಚಾಗಿರಿ ಮಾಡ್ತೀವಿ ಅಂತ ನಿಂತ್ಕೊಳ್ತಿದ್ದಂತಹ ಪರಂಪರೆ. ಆ ಪರಂಪರೆ ಹಿನ್ನೆಲೆಯಲ್ಲೇನೆ ಡಿ ಕೆ ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಫರ್ ಕೊಟ್ರೆ ಸೈಲೆಂಟ್ ಆಗಿ ಇದ್ದಿತ್ತು. ಕೊನೆಗೆ ಸರ್ಕಾರನೇ ಈಗ ಅದನ್ನ ಪಕ್ಕಕ್ಕೆ ಸರಿಸಿದೆ. ನನ್ನ ಪ್ರಕಾರ ಕಿತ್ತು ಬಿಸಾಕಿದೆ. ಸೊ ಮುಂದಕ್ಕೆ ಅದೇನು ವಾಪಸ್ ಬರುವಂತ ಸಾಧ್ಯತೆ ಇಲ್ಲ ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ದಟ್ ಈಸ್ ಫಾರ್ ಶೋರ್. ಈ ಒಂದು ಆದೇಶವನ್ನು ಕೊಟ್ಟಿದ್ದು, ವಾಪಸ್ ಪಡೆದಿದ್ದು ಏನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇದೆ, ಅದು ಅದರ ಪ್ರೊಸೆಸ್ ಮಾಡುವಂಥದ್ದೇ ಅದು ಆ ಇಲಾಖೆಯಿಂದಲೇ ಅಧಿಕೃತವಾಗಿ ಪತ್ರಗಳು ಬಂದಿರೋದ್ರಿಂದ ಅದು ಅಧಿಕೃತ. ಇನ್ನು ಆ ಇಲಾಖೆಯಲ್ಲಿರುವಂತಹ ಸುಪ್ತ ಸಂಘಿ ಯಾರು, ಇಂಥವನನ್ನ ಕರ್ಕೊಂಡು ಬಂದು ಆ ಜಾಗಕ್ಕೆ ಓಕೆ ಮಾಡಿಸಿದ್ದು ಹೇಗೆ, ಇದರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷನ ತಲೆ ಕೆಡಿಸ್ಕೊಳ್ಬೇಕು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಸಹ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಯಾಕೆಂದ್ರೆ ಅವರು ದಿನ ಬೆಳಗಾದ್ರೆ RSS ವಿರುದ್ಧ ಧ್ವನಿ ಎತ್ತುವಂತಹ ವ್ಯಕ್ತಿ, ಹೋರಾಟ ನಡೆಸ್ಕೊಂಡು ಬರ್ತಿರುವಂತಹ ವ್ಯಕ್ತಿ, ಅವರ ಪಕ್ಷದಲ್ಲಿ ಇಂಥ ಒಬ್ಬ ಕೋಮು ಕ್ರಿಮಿಯನ್ನ ಅಂತಹ ಹುದ್ದೆಗೆ ಆಯ್ಕೆ ಮಾಡುವ ಪ್ರೋಸೆಸ್ಸಿಗೆ ಯಾರು ಪುಷ್ ಮಾಡಿದ್ರು, ಯಾರ ಮೂಲಕ ಅದು ಬಂತು, ಅಲ್ಲಿ ಓಕೆ ಆಯ್ತು, ಅದನ್ನ ಕಂಡಿಡಿದು ಅಂಥವ್ರನ್ನ ಫಸ್ಟ್ ಆ ಜಾಗಗಳಿಂದ ಕಿಕ್ಔಟ್ ಮಾಡಬೇಕು. ಅವರನ್ನು ಕಿಕ್ಔಟ್ ಮಾಡಬೇಕು. ಇವನನ್ನು ಹೇಗೆ ಕಿಕ್ಔಟ್ ಮಾಡಿದಾರೋ ಅವರನ್ನು ಹಾಗೆ ಕಿಕ್ಔಟ್ ಮಾಡಬೇಕು. ಇಲ್ಲದೆ ಹೋದರೆ ಈ ರಾಜ್ಯ ಇನ್ನಷ್ಟು ನರಳುತ್ತೆ ಕೋಮುವಾದದಲ್ಲಿ. ಅಷ್ಟೇ. ಇದಿಷ್ಟು ರಾಘವೇಂದ್ರ ಭಟ್ಟ ಅನ್ನುವವನನ್ನ ಟೀಕೆ ಸರ್ಕಾರ ಕಿತ್ತು ಬಿಸಾಕಿರುವಂತಹ ಸುದ್ದಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.